ಆಗಸ್ಟ್ 5ರಂದು ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಏರ್ಪಡಿಸುವುದಾಗಿ ತೀರ್ಮಾನಿಸಲಾಗಿದೆ ಎಂದು ರಾಜ್ಯ ಸಂಚಾಲಕರಾದ ತರೀಕೆರೆ ವೆಂಕಟೇಶ್ ಅವರು ತಿಳಿಸಿದರು. ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯ ರಚನೆಯನ್ನು ಇವತ್ತು ಮಾಡಿದ್ದೀವಿ. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾಗಿ ಭೀಮಯ್ಯ ಅವರಾಗಿರ್ತಾರೆ. ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಜಗದೀಶ್ ಬೇಡ್ರಳ್ಳಿ ಅವರಾಗಿರ್ತಾರೆ. ಪುಟ್ಟಸ್ವಾಮಿ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆಗಿದ್ದಾರೆ. ಜಿಲ್ಲಾ ಖಜಾಂಚಿಯಾಗಿ UC ರಮೇಶ್ ಉದ್ದೇಬಣ್ಣಳ್ಳಿ ಅವರು ಆಗಿದ್ದಾರೆ. ಹಾಗೂ 59 ಅಲೆಮಾರಿ ಸಮಾಜಗಳ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ರಾಘವೇಂದ್ರ ತ್ಯಾಗದಕಟ್ಟೆಯವರಾಗಿದ್ದಾರೆ. ಹಾಗೂ ನಮ್ಮ ಶಿವಕುಮಾರ್ ಅಲ್ಸಮನೆ ಅವರು ಸಹ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ತಾಲೂಕು ಸಂಚಾಲಕರಾಗಿ ರಂಗಯ್ಯರವರನ್ನು ಆಯ್ಕೆ ಮಾಡಿದ್ದೀವಿ. ಮತ್ತು ತರೀಕೆರೆ ತಾಲೂಕು ಸಂಚಾಲಕರು ಬಸವರಾಜು ನಾಗೇನಹಳ್ಳಿ ಅವರು ಹಾಗೂ ರಂಗಸ್ವಾಮಿ ಎರೇಹಳ್ಳಿ ಅವರು ಸಹ ಅವರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಆದರೆ ಈ ದಿವಸ ಏನು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಪದಾಧಿಕಾರಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಏನು ಗುರಿ ಮತ್ತು ಉದ್ದೇಶಗಳನ್ನು ಇಟ್ಕೊಂಡಿದ್ದರೋ ಆ ಉದ್ದೇಶಗಳನ್ನು ಗುರಿಗಳನ್ನು ನಾವು ಮುಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥವರು ರಾಜಕೀಯ ಅಧಿಕಾರವನ್ನು ಹಿಡಿಬೇಕು ಮತ್ತು ಏನು ಶೋಷಿತ ಸಮಾಜದ ಮಕ್ಕಳನ್ನು ಉನ್ನತ ಶಿಕ್ಷಣವನ್ನು ಕೊಡಿಸೋದ್ರ ಮುಖಾಂತರ ಅವರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಬೇಕು. ಈ ಒಂದು ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ದಲಿತ ಕಲಾ ಮಂಡಳಿಯ ಜಿಲ್ಲಾ ಸಂಚಾಲಕರಾಗಿ ಗಣೇಶ್ ಅವರನ್ನು ಸಹ ಆಯ್ಕೆ ಮಾಡಿದ್ದೀವಿ. ಮತ್ತು ವಿದ್ಯಾರ್ಥಿ ಒಕ್ಕೂಟಕ್ಕೆ KB ರಮೇಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಮತ್ತು ಈ ಒಂದು ಸಂಘಟನೆಯ ಉದ್ದೇಶ ಗುರಿಗಳ ಜೊತೆಯಲ್ಲಿ ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಮುಂದಿನ ತಿಂಗಳು 5ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಒಂದು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಮತ್ತು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಜಿಲ್ಲಾ ಸಂಚಾಲಕರಾಗಿ ಭೀಮಯ್ಯ, ಸಂಘಟನಾ ಸಂಚಾಲಕರಾಗಿ ಜಗದೀಶ್ ಬ್ಯಾಡರಹಳ್ಳಿ, ರಾಘವೇಂದ್ರ ತ್ಯಾಗದಕಟ್ಟೆ, ಪುಟ್ಟಸ್ವಾಮಿ ಆದಿಹಳ್ಳಿ, ಶಿವಕುಮಾರ್ ಹಲಸುಮನೆ, ನಾಗರಾಜ್ ಚಿಕ್ಕಮಗಳೂರು, ಕೃಷ್ಣ ಕಳಸ, ಮೃತ್ಯುಂಜಯ ಮತ್ತು ಅಬ್ದುಲ್ ರೆಹಮಾನ್ ಎನ್ನಾರ್ಪುರ, ಜಿಲ್ಲಾ ಖಜಾಂಚಿ ರಮೇಶ್ ಉದ್ದೇಬೋರನಹಳ್ಳಿ, ದಲಿತ ಕಲಾ ಮಂಡಳಿಯ ಜಿಲ್ಲಾ ಸಂಚಾಲಕರಾಗಿ ಗಣೇಶ್, ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿ ರಮೇಶ್, ಚಿಕ್ಕಮಗಳೂರು ತಾಲೂಕು ಸಂಚಾಲಕರಾಗಿ ರಂಗಯ್ಯ, ತರೀಕೆರೆ ತಾಲೂಕು ಸಂಚಾಲಕರಾಗಿ ಬಸವರಾಜ್ ನಾಗೇನಹಳ್ಳಿ, ತಾಲೂಕು ಸಂಘಟನಾ ಸಂಚಾಲಕರಾಗಿ ರಂಗಸ್ವಾಮಿ ಎರೇಹಳ್ಳಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸರ್, ಈಗ ನಮ್ಮ ಪೂರ್ಣ ಪ್ರಮಾಣದ ಸಮಿತಿ ರಚನೆ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಏನಾಗಿದೆ ಅಂತಂದರೆ, ಈ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಅಂಬೇಡ್ಕರು, ಬುದ್ಧ ಮತ್ತು ಬಸವ ಇವರ ವಿಚಾರ ಸಂಕಿರಣವನ್ನು ನಾವು ಆಗಸ್ಟ್ 15ನೇ ತಾರೀಕು ಇರ್ತೀವಿ. ಅವತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ. ಇಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸು ಸಭಾಭವನದಲ್ಲಿ ನಾವು ಮಾಡ್ತಾಯಿದ್ದೀವಿ. ಅವತ್ತೆಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ತಾಲೂಕಿನ 8 ತಾಲೂಕಿನ ಪದಾಧಿಕಾರಿಗಳು ಬರ್ತಾರೆ ಮತ್ತು 8 ತಾಲೂಕಿನ ಸದಸ್ಯರುಗಳು ಬರ್ತಾರೆ. ಹಾಗಾಗಿ ಒಂದು ದಿನದ ಸಮಾವೇಶ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಅಂತೇಳಿ ಕಾರ್ಯಕ್ರಮ ಅಂದ್ಕೊಳ್ತೀವಿ. ಅದಕ್ಕೆಲ್ಲರೂ ನಮ್ಮ ಸಂಘಟನಾ ಸಂಚಾಲಕರು, ತಾಲೂಕು ಸಂಚಾಲಕರು ಮತ್ತು ತಾಲೂಕು ಸಂಘಟನಾ ಸಂಚಾಲಕರು ನಮ್ಮೆಲ್ಲರೂ ಕೂಡಿ ಶ್ರಮಿಸಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮ್ಮ ರಾಜ್ಯ ಸಂಚಾಲಕರ ಆದೇಶದ ಮೇರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ. ಜೈ ಭೀಮ್. ಎಲ್ಲ ಭೀಮ ಬಂಧುಗಳಿಗೆ ಇದು ಸುದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ವೆಂಕಟೇಶಣ್ಣರವರ ಮಾರ್ಗದರ್ಶನದಲ್ಲಿ ಚಿಕ್ಕಮಗಳೂರಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಪರಿಪೂರ್ಣವಾದಂತಹ ತಂಡ ರಚನೆಯಾಗಿದೆ. ಕರ್ನಾಟಕದಲ್ಲಿ ಹಲವು ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ನಮ್ಮ ಸಂಘಟನೆಯ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಸಮಾಜದಲ್ಲಿ ಕಟ್ಟಕಡೆಯ ಶೋಷಿತ ವರ್ಗದ ಕಟ್ಟಕಡೆಯ ವ್ಯಕ್ತಿಯನ್ನು ಸಮಾಜಮುಖಿಯಾಗಿ ಸಮಾಜಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ವಿಭಾಗಗಳಿಗೆ, ವಿದ್ಯಾರ್ಥಿ ವಿಭಾಗ ಇರ್ಬೋದು, ಮಹಿಳಾ ವಿಭಾಗ ಇರ್ಬೋದು, ಮತ್ತು ಅಲೆಮಾರಿ ಬುಡಕಟ್ಟು ಸಮುದಾಯದ ವಿಭಾಗ, ಪ್ರತಿಯೊಂದು ನೌಕರರ ವಿಭಾಗ, ಸಫಾಯಿ ಕರ್ಮಚಾರಿ ವಿಭಾಗ, ಹೀಗೆ ಹಲವು ವಿಭಾಗಗಳನ್ನು ನಾವಿಲ್ಲಿ ಇವತ್ತು ರಚಿಸಿ ಆ ಒಂದು ವಿಭಾಗಕ್ಕೆ ಜಿಲ್ಲಾ ಸಂಚಾಲಕರನ್ನು ಕೂಡ ಒಂದೊಂದು ವಿಭಾಗಕ್ಕೆ ನೇಮಕ ಮಾಡಿ ಈ
ಈ ನೇಮಕ ಮಾಡಿರ್ತಕ್ಕಂತಹ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಇದೇ ಮುಂದಿನ ತಿಂಗಳು ಆಗಸ್ಟ್ 5ನೇ ತಾರೀಕು ಡಿಸ್ಟಿಕ್ ಫೀಲ್ಡ್ನ ಜಿಲ್ಲಾ ಸ್ಕೌಟ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭೀಮಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮದ ಒಂದು ಔಚಿತ್ಯವನ್ನು, ಕಾರ್ಯಕ್ರಮದ ಒಂದು ಅರ್ಥವನ್ನು ತಾವು ಅರಿತು ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು ಅಂತೇಳಿ